ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಬಹಳ ಅಥೆಂಟಿಕ್ ಆಗಿರುವಂತ ಸೋಯಾ ಚಿಂಗ್ಸ್ ನ ಯೂಸ್ ಮಾಡಿಕೊಂಡು ಒಂದು ಟ್ರೆಡಿಷನಲ್ ಆಗಿರುವಂತ ಸೋಯಾ ಚಿಂಗ್ಸ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸರಿನೂ ನಾನ್ ವೆಜ್ ಮಾಡೋ ನಾನು ಇವತ್ತು ನಿಮಗೆ ವೆಜಿಟೇರಿಯನ್ಗಳಿಗೋಸ್ಕರ ಒಂದು ಬಹಳ ಟೇಸ್ಟಿ ಆಗಿರುವಂತ ಮತ್ತೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಬೋದಾದಂತ ರೆಸಿಪಿನ ಹೇಗೆ ಮಾಡಬೇಕು ಮತ್ತೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡ್ಕೊಂಡು ಆಮೇಲೆ ಇದನ್ನ ಮಾಡುವಂತ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡ್ಕೋಣ. 1/4 kg ಅಷ್ಟು ಸೋಯಾಬೀನ್ನ ನೀಟಾಗಿ ತೊಳೆದು ಇಟ್ಕೊಂಡಿರುವಂಥದ್ದು, 2 ಮೀಡಿಯಂ ಸೈಜ್ನ ಟೊಮಾಟೋನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 6 ಹಸಿಮೆಣಸಿನಕಾಯಿ, ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟು, ಈರುಳ್ಳಿ ದೊಡ್ಡ ಸೈಜಿಂದು 1.5 ಅಷ್ಟು, 1 ಟೀ ಸ್ಪೂನು ಖಾರ ಪೌಡ್ರು, 1 ಇಂಚಷ್ಟು ಶುಂಠಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರೋದು, ಸಣ್ಣ ಸೈಜಿನ ಈರುಳ್ಳಿ ನೀಟಾಗಿ ಸ್ಮಾಲ್ ಆಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 6 ಬೆಳ್ಳುಳ್ಳಿ, ಅರಿಶಿನ ಪೌಡ್ರು ಅರ್ಧ ಟೀ ಸ್ಪೂನು, ಧನಿಯಾ ಪೌಡ್ರು 1 ಟೀ ಸ್ಪೂನು, 2 ಕಡ್ಡಿ ಕರಿಬೇವು, ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಸೋಂಪು, 1 ಟೀ ಸ್ಪೂನ್ ಅಷ್ಟು ಮೆಣಸಿನ ಪೌಡ್ರು, 1 ಟೀ ಸ್ಪೂನು ಜೀರಿಗೆ, 6 ಹಸಿಮೆಣಸಿನಕಾಯಿನ 6 ಒಣಗಿದ ಮೆಣಸಿನಕಾಯಿನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಕೊನೆಯದಾಗಿ 4 ಟೀ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. ಇಷ್ಟೆಲ್ಲ ಪದಾರ್ಥಗಳು ತಗೊಂಡಾದ್ಮೇಲೆ ಈಗ ಇದನ್ನ ಏನ್ ಮಾಡೋಣ ಅನ್ನೋದನ್ನ ನೋಡ್ಕೋಣ. ಈಗ ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ತಗೊಂಡಿದ್ದೀನಿ. ಆ ಕಡಾಯಿನಲ್ಲಿ ಸುಮಾರು 1 ಲೀಟರ್ ಅಷ್ಟು ನೀರು ಹಾಕೊಂಡು ಈಗ ಅದನ್ನ ಬಿಸಿ ಮಾಡ್ಕೋಣ. ನೀರು ಸ್ವಲ್ಪ ಬಿಸಿ ಆಗಿದೆ, ಬಬಲ್ಸ್ ಎಲ್ಲ ಬಂದಾದ್ಮೇಲೆ ಇಟ್ಕೊಂಡಿದ್ದಂಥ ಸೋಯಾಬೀನ್ನ ಇದಕ್ಕೆ ಹಾಕೊಂಬೋಣ. ಪೂರ್ತಿಯಾಗಿ ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು ಸರಿ ನೀಟಾಗಿ ನೀರು ಬಿಸಿ ಆದಮೇಲೆ ಈ ಸೋಯಾ ಚಿಂಗ್ಸ್ನೆಲ್ಲ ಇದ್ರೊಳಗಡೆ ಹಾಕ್ತಾಗೆ ಬಾಯ್ಲ್ ಮಾಡ್ಕೊಬೇಕು. ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು, ಪೂರ್ತಿಯಾಗಿ ಬಾಯ್ಲ್ ಆಗಿರ್ತೀರ. ಲಿಡ್ ಕ್ಲೋಸ್ ಮಾಡ್ತಾ ಒಂದು 5 ನಿಮಿಷ ಇದೇ ರೀತಿ ಇಟ್ಕೋಣ. 5 ನಿಮಿಷ ಆಯ್ತು, ಪೂರ್ತಿಯಾಗಿ ಬೆಂದಿದೆ. ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಕೊಂಬೋಣ. ನೀರ್ನ ಬಗ್ಗಿಸ್ಬಿಟ್ಟು ಸೋಯಾ ಚಿಂಗ್ಸ್ ಬೇಯಿಸಿಕೊಂಡಿದ್ವಲ್ಲ ಅದನ್ನ ಒಂದು ಪಾತ್ರೆನಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗ್ಬಿಡ್ಲಿ. ತಣ್ಣಗಾದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಪೂರ್ತಿಯಾಗಿ ತಣ್ಣಗಾಗಿದ್ದಾಯ್ತು. ಆಮೇಲೆ ನೀರು ಕೂಡ ನೀಟಾಗಿ ಒಣಗಿದೆ. ತಣ್ಣೀರಿನಲ್ಲಿ ಒಂದ್ಸರಿ ತೊಳ್ಕೊಳ್ಳೋಣ. ಪೂರ್ತಿಯಾಗಿ ತಣ್ಣೀರಿನಲ್ಲಿ ತೊಳ್ಕೊಂಬಂದಾಯ್ತು. ಇವಾಗ ಇದರಲ್ಲಿರೋ ನೀರನ್ನ ನೀಟಾಗಿ ಈ ರೀತಿ ಇಂಟ್ಕೊಂಡು ತೆಕ್ಕೊಂಡು ಒಂದು ಸಪ್ರೇಟ್ ಬೌಲ್ನಲ್ಲೇ ಹಾಕಿ ಇಟ್ಕೋಣ. ಪೂರ್ತಿಯಾಗಿ ನೀರನ್ನ ಇಂಟ್ಕೊಂಡಿದ್ದಾಯ್ತು. ಇದನ್ನು ಕೂಡ ಇವಾಗ ಒಂದು ಸೈಡ್ನಲ್ಲಿ ಇಟ್ಕೊಂಡು ಈಗ ಕರಿಗೆ ಏನು ಬೇಕಲ್ವಾ ಅದನ್ನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೋಣ. ತೊಳೆದಿಟ್ಕೊಂಡಿದ್ದಂಥ ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ. ಕಡಾಯಿ ಒಂದ್ಸರಿ ಬಿಸಿ ಆಗಿದ ತಕ್ಷಣನೇ ಇದಕ್ಕೆ ಸುಮಾರು ಒಂದು 1/4 ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೊಂತಾ ಇರೋದು. 1/4 ಲೀಟರ್ ನೀರಷ್ಟು ಬಿಸಿ ಆಗಿದೆಯಲ್ಲ, ಈ ಹಂತದಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಂತ ಸೋಯಾ ಚಿಂಗ್ಸ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 2 ಈರುಳ್ಳಿನ ಕೂಡ ಇದಕ್ಕೆ ಈಗ ಸೇರಿಸ್ಕೊಂಬೋಣ. ದೊಡ್ಡ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದಂತ ಕೂಡ ಅದು ಸೇರಿಸ್ಕೊಂತ ಇರೋದು, ಶುಂಠಿನ ಕೂಡ ಹಾಕೋಣ, ಬೆಳ್ಳುಳ್ಳಿನ ಕೂಡ ಇದೇ ಸೇರಿಸ್ಕೊಂಬೋಣ. ಆಮೇಲೆ ಟೊಮಾಟೋನ ಕೂಡ ಸೇರಿಸ್ಕೊಂತ ಇರೋದು, ಖಾರ ಪೌಡ್ರನ್ ಕೂಡ ಸೇರಿಸ್ಕೊಂತ ಇರೋದು, ಧನಿಯಾ ಪೌಡ್ರು, ಅರಿಶಿನ, ಪೆಪ್ಪರ್ ಪೌಡ್ರನ್ನ ಕೂಡ ಸೇರಿಸ್ಕೊಂಬೋಣ. ಮತ್ತೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಕಲ್ಸ್ಕೊಂಬೋಣ. ಒಂದ್ಸರಿ ಕ್ಲೀನಾಗಿ ಒಂದ್ಸರಿ ಕಲ್ಸ್ಕೊಂಬೋಣ. ಎಲ್ಲಾ ಪದಾರ್ಥಗಳು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಬೇಕು. ಆಮೇಲೆ ಚೆನ್ನಾಗಿ ಇದನ್ನ ಬೇಯೋದಕ್ಕೋಸ್ಕರ ಒಂದು 5 ನಿಮಿಷ ಅಂದ್ರೆ ಟೊಮಾಟೊ ಎಲ್ಲ ಕಂಪ್ಲೀಟ್ ಆಗಿ ಸಾಫ್ಟ್ ಆಗೋವರೆಗೂ ಇದನ್ನ ಹಿಂಗೆ ಮುಚ್ಕೊಂಡು ಇಟ್ಕೊಬೇಕು. ಎಲ್ಲಾ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಸುಮಾರು ಒಂದು 1/4 ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೋಣ. ಟೊಮಾಟೊ ಎಲ್ಲ ಕಂಪ್ಲೀಟ್ ಆಗಿ ಸಾಫ್ಟ್ ಆಗೋವರೆಗೂ ಇದನ್ನ ಈಗ ಬಾಯ್ಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಟ್ಕೊಂತ ಇರೋದು ಮೀಡಿಯಂ ಫ್ಲೇಮ್ನಲ್ಲೇ. ಲಿಡ್ನ ಕೂಡ ಕ್ಲೋಸ್ ಮಾಡ್ಕೊಂಬೋಣ. ಸುಮಾರು ಒಂದು 7 ನಿಮಿಷ ಆಯಿತು. ಆವಾಗ ತೆಕ್ಕೊಂಡು ತಿರುಗಿಸ್ಕೊತಾ ಇದ್ದೆ. ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಟೊಮಾಟೊ ಮತ್ತು ಈರುಳ್ಳಿ ಕಂಪ್ಲೀಟ್ ಆಗಿ ಬಾಯ್ಲ್ ಆಗಿದೆ. ಒಂದ್ಸರಿ ರೀತಿ ತಿರ್ಸ್ಕೊಂಡು ಇದನ್ನ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಮಾತ್ರ ಒಂದು ಸೈಡ್ನಲ್ಲಿ ಈಗ ಇಟ್ಕೋಣ. ಒಗ್ಗರಣೆ ಹಾಕೋಣಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಒಂದು ಮಣ್ಣಿನ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 4 ಟೀ ಸ್ಪೂನ್ ಅಷ್ಟನ್ನ ಕೊಬ್ಬರಿ ಎಣ್ಣೆನ ಕೂಡ ಸೇರಿಸ್ಕೊಂತಾ ಇರೋದು. ನಿಮ್ಮಲ್ಲಿ ಕೊಬ್ಬರಿ ಎಣ್ಣೆ ಇದ್ರೆ ಸರಿ, ಇಲ್ದಿದ್ರೆ ಅರ್ಗೆ ಎಣ್ಣೆ ಕೂಡ ಹಾಕೊಬೋದು. ಎಣ್ಣೆ ಈಗ ಪೂರ್ತಿಯಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಯ್ತು. ಈಗ ಮೊದಲನೇದಾಗಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ, ಜೀರಿಗೆ ಮತ್ತೆ ಸೋಂಪು 3 ಹಾಕೊಂಡಾದ್ಮೇಲೆ ಒಂದು ಚೂರು ಚಿಟಪಟ ಅನ್ನಲಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಅಡುಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಒಂದು ಫ್ಲೇವರ್ ಕೊಡ್ತೀರ. ಈಗಲೂ ಅಷ್ಟೇ ಬಿಸಿ ಆಗಿದ ತಕ್ಷಣ ಆ ಕಡಾಯಿ ಎಷ್ಟು ಚೆನ್ನಾಗಿ ಆರೋಮ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ. ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಭಾಳ ಅಂದರೆ ಭಾಳ ಬಜಾರ್ನಲ್ಲಿ ಮಿಕ್ಸ್ ಕೂಡ ಸಿಗ್ತಿದೆ. ಈಗ ಕರಿಬೇವನ್ನ ಹಾಕೋಣ ಮತ್ತು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇರೋದು.
ಕರಿಬೇವು ಮತ್ತು ಮೆಣಸಿನ್ಕಾಯಿ ಒಂಚೂರು ಹಿಂಗೆ ಫ್ರೈ ಮಾಡ್ಕೊಬೇಕು. ಯಾವುದ್ರೂ ಭಾಳ ಸೀದರ್ಸ್ಬಾರ್ದು. ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಕೂಡ ಸೇರಿಸ್ಕೋಣ. ಈರುಳ್ಳಿ ಫ್ರೈ ಆಗ್ತಾ ಇರೋ ಹಂತದಲ್ಲೇ ಈಗ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇರೋದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಬೋಣ. ಈಗ ಇದೇ ಹಂತದಲ್ಲಿ ಗರಂ ಮಸಾಲನ ಕೂಡ ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು. ಮತ್ತು 1 ಟೀ ಸ್ಪೂನಷ್ಟು ಖಾರ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಧನಿಯಾನ ಕೂಡ ಸೇರಿಸ್ಕೊತಾ ಇರೋಣ. ಮತ್ತು ಇದೊಂದು ಸ್ಪೆಷಲ್ ಮಸಾಲ ಮನೆಯಲ್ಲೇ ಮಾಡಿರೋವಂಥದ್ದು. ಈ ಖಾರ ಪೌಡ್ರನ್ನ ನಾವು ಯೂಸ್ ಮಾಡಿಕೊಂಡು ಭಾಳ ವೆರೈಟಿಗಳಿಗೆ ರೆಸಿಪಿಗಳನ್ನ ಮಾಡ್ಕೊಬೋದು. ಇದು ಹೇಗೆ ಮಾಡ್ಕೊಬೇಕು ಮತ್ತು ಇದ್ರ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನಾನು ಶೀಘ್ರದಲ್ಲೇ ತಿಳಿಸ್ಕೊಡ್ತೀನಿ. ಇದ್ರೂ ಕೂಡ ಈಗ 1 ಟೀ ಸ್ಪೂನಷ್ಟು ಹಾಕ್ಕೊತಾ ಇರೋದು. ಹಾಕ್ಕೊಂಡಾದ್ಮೇಲೆ ಎಲ್ಲ ಹಸೆ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಣ. ಟೀ ಸ್ಪೂನು ಆಯಿಲ್ನ ಹಾಕೋಣ. ಆಯಿಲ್ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಒಂದ್ಸರಿ ತಿರ್ಸ್ಕೊಳೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಹಸೆ ಸ್ಮೆಲ್ಲೆಲ್ಲ ಹೋಗಿದ್ದಾಯಿತು. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸೋಯಾ ಚಿಂಗ್ಸ್ನ, ಆ ಗ್ರೇವಿನ ಇದರಲ್ಲಿ ಹಾಕೋಣ. ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಫ್ಲೇಮ್ನ ಮಾತ್ರ ಸ್ವಲ್ಪ ಮೀಡಿಯಮ್ನಲ್ಲೇ ಇರಿ, ಯಾಕೆಂದರೆ ಮಣ್ಣಿನ ಕಡಾಯಿ ಭಾಳ ಬಿಸಿ ಆಗಿಬಿಡ್ತಿದೆ. ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಉಪ್ಪು ಒಂಚೂರು ಕಮ್ಮಿ ಇತ್ತು, 1-2 ಚುಟ್ಕಿ ಅಷ್ಟು ಸೇರಿಸ್ಕೊತಾ ಇರೋದು. ಸೋಯಾ ಚಿಂಗ್ಸ್ ಆಗಿರೋದ್ರಿಂದ ಉಪ್ಪು ಎಷ್ಟೇ ಹಾಕ್ಕೊಂಡ್ರು ಕೂಡ ಅದು ಸ್ವಲ್ಪ ಎಳ್ಕೊಂಬಿಡ್ತಾರೆ. ಗ್ರೇವಿ ಎಷ್ಟು ಬೇಕು ಅನ್ನೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊತಾ ಇರೋದು. ನಾನು ಈ ಹಂತದಲ್ಲಿ ಬಿಸಿನೀರನ್ನ ಸುಮಾರು 1/4 ಗಿಂತ ಕಮ್ಮಿ ಲೀಟ್ರು 200 ml ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ತಿರ್ಸ್ಕೊಳ್ಳೋಣ. ಖಾರನ ನಾನು ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಮೇಲೆ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಈಗ ಕರೆಕ್ಟಾಗಿದೆ. ಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು ಸುಮಾರು 5 ನಿಮಿಷ ಹಂಗೆ ಇಟ್ಕೊಳ್ಳೋಣ. 6 ನಿಮಿಷ ಆಯಿತು. ನೀರೆಲ್ಲ ನೀಟಾಗಿ ಸಪ್ರೇಟ್ ಆಗಿದೆ. ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಇವತ್ತಿನ ಈ ಸೋಯಾ ಚಿಂಗ್ಸ್ನ ಬಳಸ್ಕೊಂಡು ಎಷ್ಟು ಟೇಸ್ಟಿಯಾಗಿ ಮತ್ತು ಡೆಲಿಷಿಯಸ್ ಆಗಿ ಒಂದು ಕರಿನ ಮಾಡ್ಕೊಬೋದು ಅನ್ನೋದನ್ನು ನೀವು ಇವತ್ತು ಈ ವಿಡಿಯೋದಲ್ಲಿ ನೋಡಿದ್ದೀರಾ. ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಬರ್ತೀನಿ ಅಂತ ಹೇಳ್ಕೊಂಡು ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.